ಇಂದಿನ ಶೇರ್ ಮಾರ್ಕೆಟಲ್ಲಿ ರಕ್ತಪಾತನೇ ಹರಿದಿದೆ ಅಂತ ಹೇಳಿ ನೋಡ್ಬೋದು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ 1ರಿಂದ ಸುಮಾರು 4-4.5% ಕಡಿಮೆ ಆಗಿರೋವಂಥದ್ದು ನೋಡ್ಬೋದಾಗಿದೆ. ಆದರೆ ಇವತ್ತಿನ ಒಂದು ಈ ಶುಕ್ರವಾರದ ಮಾರುಕಟ್ಟೆಯಲ್ಲಿ IT ಕಂಪ್ನಿಗಳು IT ಶೇರ್ಸ್ ಏನಿದೆ ಅವುಗಳು ಮಾತ್ರ ಸ್ವಲ್ಪ ಲಾಭವನ್ನು ಮಾಡಿಕೊಂಡಿರೋವಂಥದ್ದನ್ನ ನೋಡ್ಬೋದಾಗಿದೆ ಹೊರತು ಮಿಕ್ಕಿದ ಎಲ್ಲ ಶೇರ್ಗಳು ಕೂಡ ರಕ್ತಪಾತವನ್ನು ಕಂಡಿರುವಂಥದ್ದು ಅಷ್ಟೂ ಮಟ್ಟಕ್ಕೆ ಒಂದೇ ದಿನದಲ್ಲಿ 1ರಿಂದ ಸುಮಾರು 4-4.5% ಇಳಿದಿರುವಂಥದ್ದು. ಅದರಲ್ಲೂ ಸ್ಮಾಲ್ ಕ್ಯಾಪ್ ಏನಿದೆ ಅದು 2%ಗಳಿಂದ 5%, 5.2% ಕೂಡ ಇಳಿದಿರೋವಂಥದ್ದನ್ನ ಇವತ್ತು ನೋಡ್ಬೋದಾಗಿದೆ. ಸೊ ಹಾಗಾಗಿ ಇವತ್ತು ಮೋಸ್ಟ್ ಆಫ್ ಆಲ್ ಎಲ್ಲನೂ ಕೆಂಪು ಪಟ್ಟಿಯಲ್ಲೇ ಇತ್ತು. ಇವತ್ತು ಓಪನಿಂಗಲ್ಲಿ ಏನೋ ಪರವಾಗಿಲ್ಲ ಅಂತಂದರೂ ದಿಢೀರ್ನ ಕುಸಿದಿತ್ತು. ಮತ್ತು ರಿಕವರಿ ಸ್ಟೇಜು ಮಧ್ಯಾಹ್ನ ಆಗ್ತಾಯಿದ್ದಂಗೆ ರಿಕವರಿ ಸ್ಟೇಜ್ಗೆ ಹೋಗ್ತಾ ಇತ್ತು. ಸೊ ಆನಂತರದಲ್ಲಿ ಮತ್ತೆ ಪಾತಾಳಕ್ಕೆ ಇಳಿಗಿದ್ದನ್ನು ಇವತ್ತು ನೋಡ್ಬೋದಾಗಿದೆ. ಸೊ ಇವತ್ತು 2-3% ಅಂದರೆ ಬೆಳಗ್ಗೆ ಮೊನ್ನೆ ಎಲ್ಲ ಪರ್ಚೇಸ್ ಮಾಡಿರೋಂಥ ಶೇರ್ಗಳನ್ನು ಇವತ್ತು ಒಂದು 10:30-11 ಗಂಟೆ ಮೇಲೆ 2%, 2.5% ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಿತ್ತು. ಸ್ಮಾಲ್ ಕ್ಯಾಪ್ಗಳಲ್ಲಿ ಏನಿತ್ತು ಅವುಗಳಲ್ಲಿ 2-2.5% ಕೂಡ ಲಾಭವನ್ನು ಮಾಡ್ಕೊಬೋದಾಗಿತ್ತು. ಮತ್ತು ಪರ್ಚೇಸ್ ಮಾಡೋರಿಗೆ ಅಂದರೆ ನಿನ್ನೆ ಮಾರಾಟ ಮಾಡಿರೋರು, ಇವತ್ತು ಮಧ್ಯಾಹ್ನ ಮಾರಾಟ ಮಾಡಿರೋರು ಸಂಜೆ ಅಷ್ಟರಲ್ಲಿ 3.5-4% ಏನು ಅದೇ ಶೇರ್ಗಳು ಇಳಿಗಿತ್ತು ಅಂಥದ್ದನ್ನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಒಂದು ಅನುಕೂಲ ಆಗಿತ್ತು. ಸೊ ಅಂದರೆ ನನ್ನ ಒಂದು ನೋ ಲಾಸ್ ಓನ್ಲಿ ಪ್ರಾಫಿಟ್ ಅನ್ನೋದು ಟ್ರಿಕ್ಕಿ ಪಾಯಿಂಟ್ ಏನು ಕೊಟ್ಟಿದ್ದೀನಿ ಅದರ ಬೇಸ್ ಮೇಲೆ ನಾನು ಹೇಳ್ತಾ ಇರೋದು. ಸೊ ಅದರಂತೆ ಇವತ್ತು ಸಂಜೆ ಮಧ್ಯಾಹ್ನ ಮೇಲೆ 3 ಗಂಟೆ 2:45-3 ಗಂಟೆ ಪರ್ಚೇಸ್ ಏನು ಮಾಡಿದ್ದಾರೆ ಅಂದರೆ 3.5-4%, 4% ಏನು ಇದಾಗಿದೆ. ಅವ್ರುಗಳು ಸೋಮವಾರ ಮಾರ್ಕೆಟನ್ನು ಹೇಳಲಿಕ್ಕೆ ಆಗ್ತಾಯಿಲ್ಲ. ಸೊ ಬುಧವಾರ ಅಥವಾ ಗುರುವಾರ ಸೇಮ್ ಅದೇ 2-3% ಅಥವಾ 4% ಕನಿಷ್ಠ 2% ಆದರೂ ರಿಕವರಿ ಆಗುವ ಸಾಧ್ಯತೆಗಳು ಕಾಣ್ತಾ ಇದೆ. ಸೊ ಆವಾಗ ಮತ್ತೆ ಮಾರಾಟ ಮಾಡಿ ಅಂದರೆ ಇವತ್ತು ಶುಕ್ರವಾರ ಪರ್ಚೇಸ್ ಮಾಡಿದ್ದು ಗುರುವಾರ ಶುಕ್ರವಾರನೇ ಮತ್ತೆ ಒಂದು ವಾರದೊಳಗಡೆ 2-3% ಮಾಡ್ಕೊಳ್ಳೋಕ್ಕೆ ಗೇನ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಇದೆ. ಅಂದರೆ ಕೇರ್ಫುಲ್ ಆಗಿರಿ. ಮುಂದಿನ ವಾರನೂ ಕೂಡ ಸಡನ್ನಾಗಿ ಮಾರ್ಕೆಟ್ ಬೀಳುವ ಸಾಧ್ಯತೆಗಳಿದೆ. ಏನಕ್ಕೆ ಅಂದರೆ ಈಗ 3ನೇ ತ್ರೈಮಾಸಿಕ ರಿಪೋರ್ಟ್ಗಳು ಏನು ಬರ್ತಾಯಿದೆ ಇನ್ನೂ ಅದು ಆಗಿಲ್ಲ, ಪೂರ್ತಿ ರಿಪೋರ್ಟ್ಗಳು ಬಂದಿಲ್ಲ, ಅವುಗಳು ಬರ್ತಾಯಿದೆ. ಕೆಲವೊಂದು ಇನ್ನೂ ಮುಖ್ಯವಾಗಿ ಬರುವಂಥದ್ದಿದೆ. ಸೊ IT ಸೆಕ್ಟರಲ್ಲಿ ಪರವಾಗಿಲ್ಲ ಅಂದರೆ ಲಾಭಾಂಶ ಪರವಾಗಿಲ್ಲ ಅನ್ನೋದು ಕಂಡು ಬರ್ತಾ ಇರೋದ್ರಿಂದ ಅಲ್ಲಿ ಸ್ವಲ್ಪ ಚೇತರಿಕೆ ಇದೆ. ಅದರ್ವೈಸ್ ಬೇರೆದೆಲ್ಲನೂ ಕೂಡ ಸ್ವಲ್ಪ ಬೀಳುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ಜನವರಿ ಅಂದರೆ ಸಂಕ್ರಾಂತಿ ಹಬ್ಬದ ನಂತರ IT ಸೆಕ್ಟರ್ ಕೂಡ ಬೀಳುವ ಸಾಧ್ಯತೆ ಇದೆ. ಏನಕ್ಕೆ ಅಂದರೆ ಅಮೇರಿಕಾದಲ್ಲಿ ಟ್ರಂಪ್ ಈ IT ಸೆಕ್ಟರ್ ಮೇಲೆ ಎಷ್ಟು ಟ್ಯಾಕ್ಸನ್ನು ಹಾಕ್ತಾರೆ, ಟಾರಿಫನ್ನು ಎಷ್ಟು ಹಾಕ್ತಾರೆ ಅನ್ನೋದನ್ನ ನೋಡಿಕೊಂಡು ಅನಾಲಿಸ್ ಮಾಡಿಕೊಂಡು 20ನೇ ತಾರೀಕು ಅವರು ಪದಗ್ರಹಣ ಮಾಡಿದ್ರೆ ಅನಂತರದಲ್ಲಿ ಯಾವಾಗ ಅಂದರೆ ಒಂದು ವಾರ 10 ದಿನ ಅಂದರೆ ಒಂದು ವಾರ 10 ದಿನ ಅಂತಂದರೆ 20ನೇ ತಾರೀಕು ಅವ್ರು ಪದಗ್ರಹಣ ಮಾಡಿದ್ರೆ ಜನವರಿ ಎಂಡ್ವರೆಗೂ ಕಾದು ನೋಡ್ಬೋದು. ಸೊ ಜನವರಿ ಎಂಡಲ್ಲಿ ಅಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಾಲಿಸಿಸ್. ಏನಕ್ಕೆ ಅಂದರೆ ಅವರು ಅಷ್ಟು ಬೇಗನೆ ಟಾರಿಫನ್ನು IT ಸೆಕ್ಟರ್ ಮೇಲೆ ಹೇಳಿದ್ರೆ ಏಕಾಏಕಿ ಅಲ್ಲಿ ಸರ್ವಿಸನ್ನು ಪಡ್ಕೋತಾ ಇದ್ದಾರೆ, ಸಡನ್ನಾಗಿ ನಿಲ್ಲಿಸಲಿಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿನ ಜನಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ಹಾಗಾಗಿ IT ಸೆಕ್ಟರ್ ಮೇಲೆ ಅವರು ಹೆಚ್ಚಿನ ಒಂದು ಟಾರಿಫನ್ನು ಟ್ರಂಪ್ ಅವರು ಏರ್ತಾರೆ ಅನ್ನೋದನ್ನ ಅಂತ ಊಹಿಸ್ಲಿಕ್ಕೆ ಆಗ್ತಾಯಿಲ್ಲ. ಸೊ ಹಾಗಾಗಿ IT ಸೆಕ್ಟರು ಜನವರಿ 25ನೇ ತಾರೀಕು ಮೇಲೆ ಅಥವಾ ಜನವರಿ ಎಂಡಲ್ಲಿ ಸ್ವಲ್ಪ ಏರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಈಗ ಏನು ಪರ್ಚೇಸ್ ಮಾಡಿರ್ತಾರೆ ಅದು 3-4% ಲಾಭದಲ್ಲಿ ಮಾರಾಟವನ್ನು 2-3 ಬಾರಿ ನೋಡ್ಬೋದು. ಅಂದರೆ ಇವತ್ತು ಪರ್ಚೇಸ್ ಮಾಡಿದರೆ ಮುಂದಿನ ವಾರದಲ್ಲಿ ಮಾರಾಟ ಮಾಡೋಕ್ಕೆ ಸಾಧ್ಯತೆ ಇದೆ. ಸೊ ಹಾಗೆಯೇ ಮುಂದಿನ ವಾರ ಎಂಡಲ್ಲಿ ಪರ್ಚೇಸ್ ಮಾಡಿದರೆ ಜನವರಿ 25ನೇ ತಾರೀಕಷ್ಟರಲ್ಲಿ ಮತ್ತು 25ನೇ ತಾರೀಕು ತೆಗೆದ್ರೆ ಮತ್ತು ಜನವರಿ ಎಂಡಲ್ಲಿ ಮಾರಾಟ ಮಾಡುವಂಥ ಅಂದರೆ 3-4 ಬಾರಿ ಈಗಲೇ ಒಂದು ಪ್ರಾಫಿಟ್ ಬುಕ್ಕಿಂಗನ್ನು 2% ಅಥವಾ 3% ಮಾಡ್ಕೊಳ್ಳೋ ಸಾಧ್ಯತೆಗಳು ತುಂಬ ಇದೆ. ಮತ್ತು ಸ್ಮಾಲ್ ಕ್ಯಾಪ್ ವಿಚಾರಕ್ಕೆ ಬಂದಾಗ ಸ್ಮಾಲ್ ಕ್ಯಾಪಲ್ಲಿ ಇವತ್ತು ಪರ್ಚೇಸ್ ಮಾಡಿರೋರು ಬುಧವಾರ ಅಥವಾ ಗುರುವಾರ ಮತ್ತೆ 2% ರಿಕವರಿ ಆಗೋ ಸಾಧ್ಯತೆ ಇದೆ ಸ್ಮಾಲ್ ಕ್ಯಾಪಲ್ಲಿ. ಸೊ ಅದನ್ನು ರಿಕವರಿ ಮಾಡ್ಕೋಬೋದು. ಸೊ ಇದೆಲ್ಲನೂ ನಾನು ಒಂದು ಡಿಸ್ಕ್ಲೇಮರನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲ ನನ್ನ ಒಂದು ಅನಾಲಿಸಿಸನ್ನು ಏನು ಕೊಡ್ತಾ ಇದ್ದೀನಿ ಇದು ನಿಮ್ಮ ಒಂದು ಅಧ್ಯಯನಕ್ಕೋಸ್ಕರ ಹೊರತು ಯಾವುದೇ ಒಂದು ಶೇರ್ಸನ್ನು ನಾನು ಇಲ್ಲಿ ರೆಕಮೆಂಡನ್ನು ಮಾಡ್ತಾಯಿಲ್ಲ. ಇಂಥ ಶೇರನ್ನೇ ಪರ್ಚೇಸ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಸೊ ಹಾಗೆಯೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಒಂದು ಅನಾಲಿಸಿಸು ಏನು ಗೊತ್ತಾಗುತ್ತೆ ಅಂಥ ಒಂದು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದು ನಿಮಗೆ ತಕ್ಷಣದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಸೊ
ಸೊ ಹಾಗೆಯೇ ಈ ಬೆಳ್ಳಿ ಮತ್ತು ಚಿನ್ನ ಇದು ದಿನೇ ಏರಿಕೆಯನ್ನು ಕಾಣ್ತಾ ಇದೆ. ಸೊ ಇದು ಲಾರ್ಜ್ ಅಮೌಂಟ್ ಆಗಿದ್ದರೂ ಕೂಡ ಇದರಲ್ಲೂ ಕೂಡ ಹೂಡಿಕೆ ಮಾಡುವಂಥ ಒಂದು ಹೆಚ್ಚಿನ ಒಂದು ಇದಿದೆ. ಸೊ ಡಾಲರನ್ನು ಇಟ್ಕೊಂಡಿದ್ರೆ ಈಗ ಸದ್ಯಕ್ಕೆ ರೂಪಾಯಿಗೆ ಕನ್ವರ್ಟನ್ನು ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡೋದು ಉತ್ತಮ. ಮತ್ತು ಇವತ್ತು ರಕ್ತಪಾತ ಆಗೋದಕ್ಕೆ ಅಮೇರಿಕದಲ್ಲಿನ ಒಂದು ಬಡ್ಡಿ ದರಗಳು, ಅಲ್ಲಿನ ಒಂದು ಅನಾಲಿಸಿಸ್ಗಳು ಏನಿದೆ ಅದು ಕೂಡ ಒಂದು ಕಾರಣ ಆಗಿದೆ. ಸೊ ಹಾಗಾಗಿ ಇಲ್ಲಿನ ಒಂದು ಮಾರ್ಕೆಟಿಂದ ಫಾರಿನರ್ಸು ಫಂಡನ್ನು ರಿಟರ್ನ್ ತಗೋತಾ ಇರೋದ್ರಿಂದ, ಅವರು ಹೂಡಿಕೆಯನ್ನು ರಿಟರ್ನ್ ತಗೋತಾ ಇರೋದ್ರಿಂದ ಅದು ಕೂಡ ಇವತ್ತು ಶೇರ್ ಮಾರ್ಕೆಟ್ ಇಷ್ಟು ಮಟ್ಟಕ್ಕೆ ಬೀಳೋದಕ್ಕೆ ತುಂಬ ಇದೆ. ಜೊತೆಗೆ ಇವತ್ತು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಸೋಮವಾರ ಯಾವುದು ಗ್ಯಾರಂಟಿ ಹೇಳಲಿಕ್ಕೆ ಆಗದಿರೋದ್ರಿಂದ, ಮಂಗಳವಾರ ರಜಾ ಇರೋದ್ರಿಂದ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ 4 ದಿನ ಹಣವನ್ನು ಹಾಗೇ ಬಿಡಬೇಕು ಅನ್ನೋ ಕಾರಣಕ್ಕೂ ಎಷ್ಟೋ ಜನ ಹೂಡಿಕೆಯನ್ನು ಮಾಡಲಿಕ್ಕೂ ಮುಂದೆ ಬಂದಿರೋದಿಲ್ಲ. ಸೊ ಹಾಗಾಗಿ ಕೂಡ ಇಲ್ಲಿ ಪರ್ಚೇಸಿಂಗ್ ಪವರ್ ಕಡಿಮೆ ಆಗಿರೋದ್ರಿಂದ, ಅಂದರೆ ಶೇರ್ಸನ್ನು ಪರ್ಚೇಸ್ ಮಾಡೋದು ಡಿಮ್ಯಾಂಡ್ ಕಡಿಮೆ ಆಗಿರೋದ್ರಿಂದ ಸೊ ಆಗಲೂ ಕೂಡ ರೈಟು ಕೆಳ ಬಿದ್ದಿರುವಂಥ ಸಾಧ್ಯತೆಗಳು ಇದೆ. ಸೊ ಹಾಗಾಗಿ ಇವತ್ತಿನ ಒಂದು ಮುನ್ನೆಚ್ಚರಿಕೆಯನ್ನು ಹೆಜ್ಜೆನೇ ಇಡಬೇಕಾಗಿತ್ತು ಅಂತ ಅನ್ನಿಸ್ತದೆ. ಸೋಮವಾರನೂ ಕೂಡ ಇದೇ ಮುಂದುವರೆದರೆ ಆವಾಗ ಲಾಸ್ ಅಂದರೆ ಕಡಿಮೆ ಆಗುತ್ತೆ ಖಂಡಿತ, ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ಲ್ ಕ್ಯಾಪಲ್ಲಿ. ಸೊ ಇದರಲ್ಲಿ ಕಡಿಮೆ ಆಗುವಂಥ ಸಿಚುವೇಷನನ್ನು ನೋಡಿಕೊಂಡು ಬೈ ಮಾಡಿದರೆ ಗುರುವಾರ ಅಥವಾ ಶುಕ್ರವಾರ 1-2% ಪ್ರಾಫಿಟನ್ನು ಮಾಡ್ಕೊಳ್ಳೋ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಅನಲಿಸ್ಟನ್ನು ಮಾಡಿ ನಿಮ್ಮ ಒಂದು ಟಾರಿಫಲ್ಲಿ ಯಾವ ಶೇರ್ಗಳನ್ನು ಇಟ್ಕೊಂಡಿದ್ದೀರಿ ಅನ್ನೋದನ್ನು ನೋಡಿಕೊಂಡು, ಅದರ ಒಂದು ಹಿಂದಿನ ಹಿನ್ನೆಲೆಯನ್ನು ನೋಡಿಕೊಂಡು ಮುಂದೆ ಏನು ಆಗ್ಬೋದು ಅನ್ನೋದನ್ನು ಒಂದು ಅನಲಿಸ್ಟನ್ನು ಮಾಡಿಕೊಂಡು ಈ ಒಂದು ಸಲಹೆಯನ್ನು ಕೂಡ ನಿಮ್ಮ ಜೊತೆಗೆ ಇಟ್ಕೊಂಡು ನೀವು ಶೇರ್ಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ.